ಬಾಗಲಕೋಟೆ ಹಾಗೂ ದಾವಣಗೆರೆ ಬೈ ಎಲೆಕ್ಷನ್ ಇದೀಗ ಎರಡೂ ಪಕ್ಷಕ್ಕೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಇದೀಗ ಬಿಜೆಪಿ ದಾವಣಗೆರೆ ಕ್ಷೇತ್ರಕ್ಕೆ ವಿನಯ್ ಕುಮಾರ್ಗೆ ಬಿಜೆಪಿ ಟಿಕೆಟ್ ಬಹುತೇಕ ಫೈನಲ್. ವಿನಯ್ ಹೆಸರು ಬಿಜೆಪಿ ಪರಿಗಣಿಸ್ತಾ ಇರುವುದೇ ರೋಚಕ ಇದೆ. ಕುರುಬ ಸಮುದಾಯದ ಯುವ ನಾಯಕ ಬಿಜೆಪಿ ಮನೆ ದಾವಣಗೆರೆ ದಕ್ಷಿಣದಿಂದ ವಿನಯ್ ಸ್ಪರ್ಧೆ ಬಹುತೇಕ ಫಿಕ್ಸ್ ಆಗ್ತಾ ಇದೆ. ಬನ ಬಡಿದಾಟದಲ್ಲಿ ನಿರತರಾಗಿದ್ದವರಿಗೆ ಹೈಕಮಾಂಡ್ ಮಾಂಜ ಕೊಟ್ಟಿದೆ. ಬನ ಬನ ಅಂತ ಮೆರೆಯುತ್ತಿರುವವರ ಬಗ್ಗು ಬಡಿಯಲೆಂದೇ ಈ ಪ್ಲಾನ್. ಬನ ಬಡಿದಾಟಕ್ಕೆ ಇಲ್ಲಿಲ್ಲ ಜಾಗ, ಪಕ್ಷ ನಿಷ್ಠೆ ಮರೆತ್ರೆ ಇದೇ ಶಿಕ್ಷೆ. ಹೀಗಂತ ಸಂದೇಶ ಕೊಡಲು ಮುಂದಾಯ್ತಾ ಬಿಜೆಪಿ ಹೈಕಮಾಂಡ್. ವಿನಯ್ ಜೊತೆ ಬಹುತೇಕ ಮಾತುಕತೆ ಮುಗಿಸಿರುವಂತಹ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಇನ್ನೊಮ್ಮೆ ಚರ್ಚಿಸಿ ಟಿಕೆಟ್ ಘೋಷಣೆಯನ್ನ ಮಾಡಲಾಗುತ್ತೆ. ಒಂದೆರಡು ದಿನಗಳಲ್ಲಿ ಬಿಜೆಪಿಯಿಂದ ದಾವಣಗೆರೆ ಅಭ್ಯರ್ಥಿ ಘೋಷಣೆ ಆಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಎಂಬುದರ ಮೇಲೆ ಬಿಜೆಪಿ ಹೈ ನಿಗಾ ವಹಿಸಿರುವಂತದ್ದು. ಎಸ್ಎಂ ಸಮರ್ಥರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದ್ರೆ ಬಿಜೆಪಿಯಿಂದ ವಿಜಯ್ ಅಹಿತ ಮತಬುಟ್ಟಿ ಮೇಲೆ ಕಣ್ಣಿಟ್ಟು ಇದೀಗ ಕುರುಬ ಸಮುದಾಯದ ವಿನಯ್ ಕುಮಾರ್ನನ್ನ ಬಿಜೆಪಿ ಆಯ್ಕೆ ಮಾಡಿಕೊಳ್ಳುವಂತದ್ದು ಬಹುತೇಕ ಫಿಕ್ಸ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಈಗಾಗಲೇ ಬನ ಬಡಿದಾಟ ಜೋರಾಗಿದೆ. ದಾವಣಗೆರೆ ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಬನ ಬಡಿದಾಟ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ಶಾಮನೂರು ಶಿವಶಂಕರಪ್ಪ ನಿಧನದ ಬಳಿಕ ತೆರವಾದಂತಹ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಬನ ಬಡಿದಾಟ ಹೆಚ್ಚಾಗಿ ತಾರಕಕ್ಕೇರಿದೆ. ಸಿದ್ದೇಶ್ವರ, ರವೀಂದ್ರನಾಥ್ ಇಬ್ಬರ ಬದಲಿಗೆ ಮೂರನೆಯವರಿಗೆ ಲಾಭ ಎನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಇದೀಗ ವಿನಯ್ ಕುಮಾರ್ಗೆ ಗಾಳವನ್ನ ಹಾಕಿದೆ. ಬಹುತೇಕ ವಿನಯ್ ಕುಮಾರ್ಗೆ ಟಿಕೆಟ್ ಫಿಕ್ಸ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಹೈಕಮಾಂಡ್ ವರೆಗೂ ಕೂಡ ಈ ಚರ್ಚೆ ಆಗಿದೆ ಅನ್ನುವಂತ ಇನ್ಫಾರ್ಮೇಶನ್ ಇದೆ. ಇನ್ನೊಂದು, ಕಾಂಗ್ರೆಸ್ನ ಸಮರ್ಥರವರನ್ನ ಕಣಕ್ಕಿಳಿಸಿದ್ರೆ ಬಿಜೆಪಿಯಿಂದ ವಿನಯ್ ಬಹುತೇಕ ಫಿಕ್ಸ್ ಆಗ್ತಾರೆ. ನೋಡಿ, ವಿನಯ್ ಕುಮಾರ್ಗೆ ಬಿಜೆಪಿ ಟಿಕೆಟ್ ಬಹುತೇಕ ಫೈನಲ್ ಆಗಿರುವಂತದ್ದು ಇದೀಗ. ನೋಡಿ, ಗಮನಿಸ್ತಾ ಇದ್ವಿ ನಾವು, ವಿನಯ್ ಕುಮಾರನ್ನ ಆಯ್ಕೆ ಮಾಡಿಕೊಂಡಿದೆ ಬಿಜೆಪಿ ಅನ್ನುವಂತ ಒಂದಿಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ನೋಡಿ, ಸದ್ಯಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ತೆರವಾದಂತಹ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಇದೀಗ ಭಾರಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಬಿಜೆಪಿ ಒಂದು ಮೆಸೇಜ್ ಅನ್ನ ಕೊಡ್ತಾ, ಹಾಗಾದ್ರೆ ನಮ್ಮಲ್ಲಿ ಬನ ಬಡಿದಾಟಕ್ಕೆ ಅವಕಾಶ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಂದೇಶವನ್ನ ಕೊಡೋದಕ್ಕೆ ಈ ರೀತಿಯಾಗಿಂತ ನಿರ್ಧಾರಗಳನ್ನು ತೆಗೆದುಕೊಳ್ತಾ ವಿನಯ್ ಬಿಜೆಪಿ ಬೆಸ್ಟ್ ಚಾಯ್ಸ್ ಯಾಕೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಬನ ಬಡಿದಾಟದಲ್ಲಿ ತೊಡಗಿದವರಿಗೆ ಪಾಠ ಕಲಿಸೋದು. ಇನ್ನು ಕಾಂಗ್ರೆಸ್ನ ಅಹಿಂದ ಮತ ಬುಟ್ಟಿ ಸಿಗಬಹುದು ಕುರುಬ ಸಮುದಾಯದ ಮುಖ. ಹೀಗಾಗಿ ಯುವ ಮುಖ, ಹೊಸ ಮುಖ, ಭರವಸೆಯ ಮುಖ, ಸಮಾಜ ಸೇವಕ, ಯುವ ಉತ್ಸಾಹಿ ತರುಣ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ನಿಲುವುಗಳನ್ನು ತೆಗೆದುಕೊಳ್ತಾ ಇದೆ. ಬನ ಬಡಿದಾಟದಲ್ಲಿ ತೊಡಗಿದವರಿಗೆ ಪಾಠ ಕಲಿಸ್ದಾಗುತ್ತೆ. ಅಜಯ್ ಕುಮಾರ್, ಯಶವಂತರಾವ್ ಯಾದವ್ ಇವರಿಗೆ ಗೆದ್ದಿಲ್ಲ. ರಾಜನಹಳ್ಳಿ ಶಿವಕುಮಾರ್, ಶ್ರೀನಿವಾಸ್ ಮೇಲೆ ನಂಬಿಕೆ ಸಾಲ್ತಿಲ್ಲ. ಹಾಗಾಗಿ ಕುರುಬ ಸಮುದಾಯದ ವಿನಯ್ ಕುಮಾರ್ಗೆ ಮನೆಯನ್ನ ಹಾಕಿದೆ ಬಿಜೆಪಿ ಅನ್ನುವಂಥದ್ದು. ಹೈಕಮಾಂಡ್ ವರ್ಗೂ ಸಹಿತ ಇದು ಚರ್ಚೆ ಆಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಇನ್ನು ಮತ್ತೊಂದು ರೌಂಡು ಹೈಕಮಾಂಡ್ ವರ್ಗೂ ಚರ್ಚೆ ಆಗುತ್ತೆ. ಚರ್ಚೆ ಆದ ಬಳಿಕ ಇನ್ನೊಂದು 2 ರಿಂದ 3 ದಿನಗಳ ಒಳಗೆ ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿಯ ಘೋಷಣೆ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ವಿನಯ್ ಕುಮಾರ್ ನೋಡಿ, ಕಾಂಗ್ರೆಸ್ನ ಅಲ್ಲಿ ಬೆಂಬಲಿಗರು ಕಾಂಗ್ರೆಸ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಕಳೆದ ಬಾರಿಯ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಕೈ ತಪ್ಪಿರುತ್ತೆ ವಿನಯ್ ಕುಮಾರ್ಗೆ. ಸೊ ಹಾಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಾರೆ. 42,000 ಮತಗಳನ್ನ ಪಡೆದುಕೊಂಡಿರ್ತಾರೆ. ಇದೀಗ ಬಿಜೆಪಿ ಯಾಕೆ ವಿನಯ್ ಕುಮಾರ್ಗೆ ಮಣಿಯನ್ನ ಹಾಕಿದೆ ಅಂತ ನಾವು ಇಲ್ಲಿ ಗಮನಿಸಿ ನೋಡಿದಾಗ, ಕುರುಬ ಸಮುದಾಯದವರು, ರಾಜಕೀಯವಾಗಿ ಒಂದಿಷ್ಟು ಎಕ್ಸ್ಪೀರಿಯನ್ಸ್ಗಳಿರುವಂಥದ್ದು, ಇನ್ನು ಅದ್ರ ಜೊತೆಗೆ ಯುವ ಮುಖಂಡ. ಹೀಗಾಗಿ ಹೊಸಬರಿಗೆ ಅವಕಾಶವನ್ನ ಕೊಡೋದ್ರಲ್ಲಿ ಬಿಜೆಪಿಯಲ್ಲಿ ಒಂದಿಷ್ಟು, ಯಾಕಂದ್ರೆ ಕಳೆದ ಬಾರಿ 2023 ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿಗೆ ಎಲ್ಲಿ ಒಂದು ಕಡೆ ಹೊಡೆತಾ ಇತ್ತು ಅಂತ ನಾವು ಗಮನಿಸಿ ನೋಡಿದಾಗ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ಮುಖಗಳನ್ನ ತೆಗೆದುಕೊಂಡು ಬಂತು. ಅಲ್ಲಿ ಬಿಜೆಪಿ ಒಂಚೂರು ಹಿನ್ನಡೆ ಆಗಿದ್ದಂತೂ ಹೌದು. ಬಟ್ ಇಲ್ಲಿ ವಿನಯ್ ಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗುತ್ತಾ ಅಂತ ನೋಡಿದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಕುರುಬ ಸಮುದಾಯದವರು ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಾಗಿ
ಫೈಟ್ ಅನ್ನ ಕೊಡೋದಕ್ಕೆ ಅಂತ ಈ ಸಮುದಾಯದವನ್ನ ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಇರುವಂತ